ಚಿತ್ರರಂಗ ನಿಮಗೆ ಇಲ್ಲಿಯವರೆಗೆ ನೀವು ಅಂದುಕೊಂಡಿದ್ದನ್ನೆಲ್ಲವನ್ನ ಕೊಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಚಿತ್ರರಂಗದಿಂದ ಎಕ್ಸ್ಪೆಕ್ಟ್ ಮಾಡೋದು ಭಾಳ ತಪ್ಪು ಸರ್. ಯಾಕಂದರೆ ನನ್ನ ಪರ್ಸನಾಲಿಟಿ ನಂಗೆ ಚೆನ್ನಾಗಿ ಗೊತ್ತಿದೆ. ರಾಗ ಇಸ್ ನಾಟ್ ಅ ಮೂವಿ, ಇಟ್ಸ್ ಅ ಪೇಂಟಿಂಗ್. ಅದು ನನಗೆ ಆಗಾಗ ಹೇಳ್ತಾ ಇದ್ರು, ಸರ್ ನಿಮ್ಮ ಲಿಮಿಟೇಷನ್ ಬಿಟ್ಟು ಹೋಗ್ತಾ ಇದ್ರು. ನೀವು ಆಗ್ತಾ ಇರೋದು ಸಿನಿಮಾ ದುಡ್ಡು ಆಗ್ತಾ ಇರೋದು ಸೂಪರ್ ಸ್ಟಾರಿಗಲ್ಲ, ಒಬ್ಬ ಕಮರ್ಷಿಯಲ್ ಹೀರೋಗಲ್ಲ. ಸರ್ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೀವು ಮಾಡ್ಕೊಳ್ಳಿ. ವರ್ಸ್ಟ್ ಸ್ಟೇಜ್ ಆಫ್ ಯುವರ್ ಲೈಫ್ನಲ್ಲಿ ನೀವು ನೆನಪಿಸ್ಕೊಳ್ಳೋದಾದರೆ ಯಾವುದಾದ್ರೂ ಒಂದು ದಿನ ಅಥವಾ ಒಂದೊಂದು ಸಲ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ದೇವರ ಒಂದು ಇಚ್ಛೆ ಇರುತ್ತೆ. ಹರತನ್ನ ಬನ್ನತರ ತೆರವಂತೆ ಮಾಡುವ, ಹೊರಗೆ ನೋಡುವ, ಪುತ್ಥಳಿ ಚಿನ್ನದಂತೆ ಕಡಿದು ನೋಡುವ, ಕಬ್ಬಿಣ ಜಲ್ಲಿ ನನ್ನ ಕಡಿದು ಒರೆಸಿದ್ರು. ನಿಮಗೆ ನೀವು ಲಕ್ಸುರಿಯನ್ನೇ ನೋಡದೇ ಇದ್ರೆ ಪರವಾಗಿಲ್ಲ, ಅಂದ್ರೆ ನೀವು ಪೀಕ್ ನೋಡ್ಬಿಟ್ರಿ. ಯಾರಾದರೂ ಬಂದು ಕೇಳಿದ್ರೆ ಮದುವೆ ಅಂತ ಕೇಳಿದ್ರೆ ತಗೋ ಅಂತ ಕೊಡ್ತಾ ಇದ್ದಂತು. ಯಾಕೆ ಸಾಕಷ್ಟು ಮಕ್ಕಳಿಗೆ ಎಜುಕೇಷನ್ಗೆ ದುಡ್ಡು ಕೊಡ್ತಾ ಇದ್ದಂತು. ಮಗಳಿಗೆ ಫೀಸ್ ಕಟ್ಟೋದಕ್ಕೆ ಕಷ್ಟ ಆದಾಗ ಮಾಡೋಣ. ಸಾಲ ಕೊಡಬೇಕಾದವರಿಗೆ ಸುಳ್ಳು ಹೇಳೋದು, ಇದ್ದು ಇಲ್ಲ ಅನ್ಸ್ಕೊಳ್ಳೋದು, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಒಬ್ಬರಿಗೆ ಬರಲೇಬಾರ್ದು. ಮತ್ತೆ ಇಲ್ಲಿ ಮತ್ತೊಂದು ರೆಸಾರ್ಟನ್ನ ಲೀಸ್ ತಗೊಳಕ್ ಹೋಗ್ತೀರಿ, ಸ್ವಲ್ಪ ದಿವಸ ನಡೆಸೋದು ಆಗೋದಿಲ್ಲ. ಪಾಪಿಗೆ ಹೋದ ಕಡೆ ಎಲ್ಲ ಮಾತಾಡೋದು, ಹೋದ ಕಡೆ ಎಲ್ಲ ಲಾಸೆ. ಜನನ ನಂಬಕ್ಕೆ ಸರಿ ಇಲ್ಲ. ನಾನು ಏನೇ ನಕ್ಕರು, ಏನೇ ಖುಷಿ ಪಟ್ಟರು, ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟು ಪ್ರಯತ್ನ ಪಡ್ತಾರ, ಮತ್ತೆ ಸಾಲ, ಮತ್ತೆ ಸಾಲ, ಮತ್ತೆ ಸಾಲ. ಏನೂ ಆಗಲ್ಲ ಅಂತ ಹೇಳಕ್ಕೆ ಸತ್ಯ ಸಾಕೊಂಡ್ಬಿಡಿದ್ವಿ. ಅವಳಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫೇ ಇಲ್ಲ. ಒಂದು ದಿನ, ಒಂದೇ ಒಂದು ದಿನ ನನಗೆ ಹರ್ಟ್ ಆಗೋದು ನಡ್ಕೊಂಡು. ಅವ್ರ ಇಬ್ಬರು ಮಕ್ಕಳಲ್ಲ, 3 ಮಕ್ಕಳು. ನಿಜವಾಗಿಯೂ ಗಂಡ ಹೆಂಡತಿ ಅಂದ್ರೆ ಯಾರು? ನನ್ನನ್ನ ಸರಿ ಮಾಡ್ಕೊಂಡು ಹೋಗೋಳು ಅವಳು ಅಷ್ಟೇ. ಇವತ್ತು ನಾನು ಏನಾದರೂ ಆಗಿದ್ದೀನಿ, ನಿಂತಿದ್ದೀನಿ ಅಂತ ಹೇಳಿದ್ರೆ ಅವಳ ಸಹನೆ ಅಷ್ಟೇ. ಪೇಂಟ್ ಮಾಡಿದ್ದದು, ಶೂಟಿಂಗ್ ಮಾಡಿದ್ದಲ್ಲ. ರಾಗ ಇಸ್ ನಾಟ್ ಅ ಮೂವಿ, ಇಟ್ಸ್ ಅ ಪೇಂಟಿಂಗ್. ಅದು ಅದಕ್ಕೆ ಆಗಾಗ ಹೇಳ್ತಾ ಇದ್ರು, ಸರ್ ನಿಮ್ಮ ಲಿಮಿಟೇಷನ್ ಬಿಟ್ಟು ಹೋಗ್ತಾ ಇದೆ. ನೀವು ಆಗ್ತಾ ಇರೋದು ಸಿನಿಮಾ ದುಡ್ಡು ಆಗ್ತಾ ಇರೋದು ಸೂಪರ್ ಸ್ಟಾರಿಗಲ್ಲ, ಒಬ್ಬ ಕಮರ್ಷಿಯಲ್ ಹೀರೋಗಲ್ಲ. ಸರ್ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ. ನನಗೇನು ಬೇಕು ಹಂಗೆ ಸಿನಿಮಾ ಮಾಡಿಕೊಡಿ ನನಗೆ. ನಾನು ಶೇಖರ್ ಸರ್ಗೆ ಹೇಳ್ತಾ ಇದ್ದೆ. ತುಂಬ ಸರಿ ಹೇಳಿದುಂಟು, ಬೇಡ ಸರ್ ತುಂಬ ಖರ್ಚು ಮಾಡ್ತಾ ಇದ್ದೀನಿ, ಸಿನಿಮಾ ಮಾಡಿ ಸರ್, ಲಾಸ್ ಆದರೆ ನಾನು ಅನುಭವಿಸ್ಕೋತೀನಿ. ಭಾಳ ಒಳ್ಳೆ ಪ್ರಾಡಕ್ಟ್ ಆಚೆ ಬರುತ್ತೆ, ಜನ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಯೂಟ್ಯೂಬಲ್ಲಿ 4 ವಾರ ಟ್ರೆಂಡಿಂಗಲ್ಲಿರುತ್ತೆ, ನಂಬರ್ 1 ಟ್ರೆಂಡಿಂಗಲ್ಲಿರುತ್ತೆ. ತುಂಬ ಜನ ಮಾತಾಡ್ತಾರೆ. ದರ್ಶನ್ ಅವರು ಬಂದು ನನಗೆ ಟ್ರೈಲರ್ ಲಾಂಚ್ ಮಾಡಿಕೊಡ್ತಾರೆ. ಸುದೀಪ್ ಅವರು ನನಗೆ ಟ್ರೈಲರ್ಗೆ ಧ್ವನಿ ಕೊಡ್ತಾರೆ. ಶಿವಣ್ಣ ಅವರು ಪೋಸ್ಟರ್ ಲಾಂಚ್ ಮಾಡ್ತಾರೆ. ಲೈಮ್ ಲೈಟಿಗೆ ಬರ್ತೀನಿ. ಜನ ಎಲ್ಲ ರಾಗದ ಬಗ್ಗೆ, ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡೋ ಶುರು ಮಾಡ್ತಾರೆ. ಆಡಿಯೋ ಸೂಪರ್ ಹಿಟ್ ಆಗುತ್ತೆ. ಹೌದು. ತುಂಬ ದೊಡ್ಡ ಮೊತ್ತಕ್ಕೆ ಜಿ ಮುಂಬೈ ಅದನ್ನು ಖರೀದಿ ಮಾಡುತ್ತೆ. ಅದು ನನ್ನ ಅಹಂಕಾರನ ಗುತ್ತಿಗೆರಿಸ್ಬೋದು. ಯಾವ ಹೀರೋಗಳಿಗೆ ಹೋಗೋದಂಥ ರೇಟಿಗೆ ನನ್ನ ಸಿನಿಮಾ ದುಡ್ಡು ಹೋಗಿದೆ ಅಂತ ಹೇಳಿದ್ರೆ, ಆಡಿಯೋ ಹೋಗಿದೆ ಅಂತ ಹೇಳಿದ್ಮೇಲೆ ವಿಡಿಯೋ ಹೆಂಗೆ ಹೋಗ್ಬೋದು ಅನ್ನೋ ಸಣ್ಣ ಒಂದು ಅಹಂಕಾರ ನನ್ನಲ್ಲಿ ಆವರಿಸ್ಕೊಂಡು, ಯಾರ ಮಾತು ಕೇಳದೇ ಇರುವಂಥ ಒಂದು ಉದ್ದಟ ಥರ ನನಗೆ ಬಂದ್ಬಿಡುತ್ತೆ. ಅಡಮೆಂಟ್ ಆಗ್ಬಿಡ್ತೀರಾ ಭಾಳ. ದಿಸ್ ಈಸ್ ಇದ್ದೆ. ಜಯಣ್ಣ ಭೋಗೇಂದ್ರವ್ರನ್ನ ಮೀಟ್ ಮಾಡ್ತೀನಿ, ಇಂಥ ದಿವಸನೇ ಪಿಕ್ಚರ್ ರಿಲೀಸ್ ಆಗಬೇಕು, ಬೇಡ ಮಿತ್ರ. ರಾಜ್ಕುಮಾರ್ ಚೆನ್ನಾಗಿ ಓಡ್ತಾ ಇದೆ, ಫ್ಯಾಮಿಲಿ ಕಿತ್ಕೊಂಡು ಬರ್ತಾ ಇದೆ. ಈ ಕಡೆ ಹೆಬ್ಬುಲಿ ನಡೀತಾ ಇದೆ, ಚಕ್ರವರ್ತಿ ಚೆನ್ನಾಗಿ ಓಡ್ತಾ ಇದೆ. ಇನ್ನೊಂದು ವಾರಕ್ಕೆ ಬಾಹುಬಲಿ ಬರುತ್ತೆ. ಒಳ್ಳೆ ಸಿನಿಮಾ ಹಾಳು ಮಾಡ್ತೀನಿ ಅಣ್ಣ. ನಿಂಗೆ ಯಾಕೆ ಬಾಹುಬಲಿ ಮುಂದೆ ರಂಗಿತರಂಗ ಗೆದ್ದಿಲ್ವಾ? ರಂಗಿತರಂಗ ನೋಡಿದ್ರೆ ಇಷ್ಟು ಸುದ್ದಿನೇ ಮಾಡಿರಲಿಲ್ಲ. ಬಿಫೋರ್ ರಿಲೀಸು ನನ್ನ ಸುದ್ದಿಯಲ್ಲಿದೆ ನೋಡು, ಹಿಂಗಿದೆ ಹಿಂಗಿದೆ ಹಿಂಗಿದೆ, ಟ್ರೆಂಡಿಂಗ್ ಎಲ್ಲ ತೋರಿಸ್ತಿದ್ದ. ಅವ್ರು ಹೇಳ್ತಾರೆ ನಿಮ್ಗೆ ಬೇಡ ಮಾತು ಕೇಳು, ಮಾತು ಕೇಳೋ ಸ್ಥಿತಿ ಇಲ್ಲ, ನನ್ನ ಮನಸ್ಥಿತಿ ಇರಲ್ಲ. ಚಿಪ್ ಫಿಲ್ಮ್ ರಿಲೀಸ್ ಮಾಡ್ತೀನಿ, ಒಂದು ವಾರಕ್ಕೆ ನನ್ನ ಎತ್ತಂಗಡಿ ಮಾಡ್ಬಿಡ್ತಾರೆ. ಸಿನಿಮಾ ದೊಡ್ಡ ಒಂದು ಲಾಸ್ ಆಗುತ್ತೆ. ನಾನು ಕೂಡಿಸಿಟ್ಟ ದುಡ್ಡು, ನಾನು ಸಂಪಾದನೆ ಮಾಡಿದಂಥ ದುಡ್ಡು, ಸಾಲ ಮಾಡಿದ ದುಡ್ಡು, ನಾನು ಅದಕ್ಕೂ ಅದನ್ನೇನು ಚಂದ ಕಾಣಿಸೋಗೋಸ್ಕರ ನಾನು ನಂಬಿಸಿ ನಮ್ಮ ಸ್ನೇಹಿತರುಗಳಿಂದ ಸಾಲ ತಗೊಂಡಿರೋ ದುಡ್ಡು ಎಲ್ಲ ಹೋಗಿ ಒಂದು ಏನೂ ಇಲ್ದಂಗೆ ಝೀರೋ ಆಗಿ ಬಂದು ನಿಂತ್ಕೊಳ್ಳುವಂಥ ಪ್ರಸಂಗ. ಒಂದು ಸಲ ಸೋತಾಗ ಎಲ್ಲೂ ಬಿದ್ದೋಗುತ್ತೆ. ನನ್ನ ಪಾರ್ಟ್ನರ್ಗಳು, ನನ್ನ ಹೋಟೆಲ್ಗಳು ಎಲ್ಲರೂ ಕೂಡ ನನ್ನಿಂದ ದೂರ ಹೋಗ್ತಾರೆ. ನಾನು ಕಟ್ಟಿದ ಸಾಮ್ರಾಜ್ಯ ಎಲ್ಲ ನುಚ್ಚುನೂರಾಗುತ್ತೆ. ಲಿಟ್ರಲಿ ಮೈನಸ್ ಅಲ್ಲ,
ಮೈನಸ್ ಜೊತೆ ಭಾರ, ಪ್ರೆಷರ್. ಅದು ಆಚೆ ನಿಂತ್ಕೊಂಡು ಪ್ರಸಂಗ ನನಗೆ ಎಲ್ಲ ಕಳ್ಕೊತೀನಿ. ನಾನು ಪ್ರೀತಿಯಿಂದ ಕಟ್ಟಿರೋ ಒಂದು ಮನೆ ಬಿಟ್ಟು ಬೇರೆ ಏನು ನನಗೆ ಇರೋದಿಲ್ಲ. ನೀವು ನಿಮ್ಮ ಕುಟುಂಬ ಅಷ್ಟೇ. ಅಷ್ಟೇ, ಬೇರೆ ಏನು ಇರೋದಿಲ್ಲ. ಸ್ನೇಹಿತರುಗಳಿಲ್ಲ, ಪ್ರೆಷರು, ಪೊಲೀಸ್ ಕೇಸು, ರೌಡಿಸಮ್, ಫಾಲೋ ಮಾಡುವುದು, ಕರೆದೆಲ್ಲೋ ಕರೆದು ಕೂರಿಸ್ತಾರೆ, ಬಡ್ಡಿ ಕೊಡಬೇಕಾದ ಬೆಳಗಾಲ. ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಸಿಕ್ಕಾಕೋತೀವಿ. ನಮ್ಮ ಅಪ್ಪನಿಗೆ ಆಯ್ತಲ್ಲ ಅದೇ ಪರಿಸ್ಥಿತಿಯಲ್ಲಿ ಬರುತ್ತೆ. ಒಂದು ಇತ್ತು, ನಾನು ಐ ಆಮ್ ಡನ್, ನನ್ನ ಹೇಳಕ್ಕೆ ಬಿಡಲ್ಲ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ಮತ್ತೊಂದು ರಿಸಾರ್ಟನ್ನು ಲೀಸ್ ತೊಗೊಳಕ್ಕೆ ಹೋಗ್ತೀನಿ, ಸ್ವಲ್ಪ ದಿವಸ ನಡೆಸ್ತೀನಿ, ಆಗೋದಿಲ್ಲ. ಪಾಪಿಗೆ ಹೋದ ಕಡೆ ಎಲ್ಲ ಪಾತಾಳ ಅಂತ ಹೇಳಿದಂಗೆ ಹೋದ ಕಡೆ ಎಲ್ಲ ಲಾಸೆ. ಜನ ನಂಬಕ್ಕೆ ಸರಿ ಇಲ್ಲ. ನಾನು ಏನೇ ನಕ್ಕರು, ಏನೇ ಖುಷಿ ಪಟ್ಟರು ಕೂಡ ಆದರೂ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟು ಪ್ರಯತ್ನ, ಪುನಃ ಮತ್ತೆ ಸಾಲ ಹೋಗ್ತಾ ಇದೆ ಜೀವನ. ಈ ಟೈಮಲ್ಲಿ ಸ್ವಲ್ಪ ದುಡ್ಡು ಉಡಿಸ್ಬಿಟ್ಟು ಒಂದು ಮನೆ ಕಟ್ತೀನಿ ಕುಶಾಲನಗರದಲ್ಲಿ. ಹೇಳಿದ್ರಿ, ನನಗೆ ಎಷ್ಟು ದೂರಲ್ಲಿ ಮನೆ ಕಟ್ತೀನಿ, 3 bedroom ಹೌಸ್. ಇದುವರೆಗೆ ಯಾರಿಗೂ ಗೊತ್ತಿಲ್ಲ, ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ, ಏನಕ್ಕೆ ಕಟ್ತಾ ಇದ್ದಾರೆ ಗೊತ್ತಿಲ್ಲ. ನನ್ನ ಐಡಿಯಾ ಇಷ್ಟೇ, ಈ ಮನೆ ಮಾರೋದು, ಇವ್ರನ್ನ ಅಲ್ಲಿ ಕಳಿಸ್ಬಿಡೋದು, ನಾನು ಸತ್ತೋಗ್ಬಿಡೋದು. ನನಗೆ ಅವಮಾನ ತಡ್ಕೊಳ್ಳೋ ನಮ್ಮ ಅಪ್ಪರ ಹತ್ರ ನನ್ನ ಕೈಲಿ ಆಗಲ್ಲ. ನಾನು ಅಪ್ಪನಿಗೆ ಯಾರು ಅಲ್ಲಿ ಒಂದು ಊರು ಮಾತ್ರ ಪರಿಚಯ ಇತ್ತು. ನನ್ನ ಮಿತ್ರ ಅಂದ್ರೆ ಜನರಿಗೆ ಗೊತ್ತು, ಗಣೇಶ ಅಂತ ಗೊತ್ತು, ಗುಡವಂತ ಅಂತ ಗೊತ್ತು, ರಾಗ ಹೀರೋ ಅಂತ ಗೊತ್ತು, ಎಲ್ಲ ಗೊತ್ತು. ಏನು ಮಾಡಲಿ, ನಾನು ಅವಮಾನ ತಡ್ಕೊಳಕ್ಕಾಗ್ತಿಲ್ಲ. ಸಾಲಗಾರನಾಗಿ ನಾನು ಹೆಂಡ್ತಿ ನನಗೆ, ಆಮೇಲೆ ನನ್ನ ಸ್ನೇಹಿತಾಗ ಭಾಳ ಒಳ್ಳೆ ಸ್ನೇಹಿತರು ನನಗೆ, ಕೃಷ್ಣಣ್ಣ ಅಂತ ಹೇಳ್ಬಿಟ್ಟು ತಿಬ್ಬಾದಿ. ನೀವೇನು ಜೂಜಾಡಿ ಹಾಳು ಮಾಡಿಲ್ಲ, ನೀವು ದುಡ್ದು ದುಡ್ಡು ನಿಮ್ಗೆ ತೀರ್ಸೋಕ್ಕೆ ಸಾಧ್ಯ ಇದೆ, ಸುಮ್ಮನೆ ಶಾಂತವಾಗಿರು. ಅವರೇ ತುಂಬ ಜನರಿಗೆ ಶಾಂತವಾಗಿರಿ, ಅವ್ರು ಮಾಡ್ತಾನೆ, ಅವ್ರು ಟೈಮ್ ಕೊಡಿ ಅಂತ ತುಂಬ ಜನರಿಗೆ ಅವ್ರು ಮಾತಾಡ್ತಾರೆ. ನನ್ನ ಮನೆಯವರು, ನಮ್ಮ ತಿಬ್ಬಾದೇವಿ ಕೃಷ್ಣ, ಹೌದು, ಒಂದು ಧೈರ್ಯ, ಏನೂ ಇಲ್ಲದಾಗ ಒಂದು ಧೈರ್ಯ, ಒಂದು ಮಾತು, ಒಂದು ಮತ್ತೆ ಪುಟ್ಟದ ಹೇಳುವಂಥ ಒಂದು ಅವಕಾಶ ಸಿಗುತ್ತೆ ನನಗೆ. ಕೆಲಸ ಮಾಡ್ತೀನಿ, ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತೀನಿ. ಯಾವತ್ತೂ ನಾನು ಕೆಲಸ ಮಾಡೋದಿಲ್ಲ, ಮಾಡಿಸ್ತಾ ಇದ್ದೆ, ಮಾಡುವಂಥ ಪ್ರಸಂಗ ಬರ್ತೀನಿ. ಸುಮಾರು ಸಾಲಗಳನ್ನು ಅದರ ಮೂಲಕ ತೀರಿಸುವಂಥ ಅವಕಾಶ ಸಿಗುತ್ತೆ. ಬೆನ್ನಾಗಿ ನಿಂತ್ಕೊಂಡ್ರು, ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಇದೇ ಸಂದರ್ಭದಲ್ಲಿ JK ಅವರು, ನಮ್ಮ ಜೋಡರಲ್ಲಿ ಕೃಷ್ಣಪ್ಪನವರು ಒಂದು ರೆಸಾರ್ಟನ್ನು ಮಿತ್ರ ನೀನು ನಡೆಸು ಅಂತೇಳಿ ನನಗೆ ಇದು ಕೊಟ್ಟರು. ಅದು ಕರೋನಾ ಬಂತು, ಇನ್ನು ಬಂತು, ಕಾರಣ ಅಂತ ಸ್ವಲ್ಪ ಟೆಕ್ನಿಕಲ್ ರೀಸನ್, ಅದನ್ನು ನನಗೆ ನಡೆಸೋಕ್ಕಾಗಿಲ್ಲ. ಅಂದರೆ ನನಗೆ ನಾನಲ್ಲ, ಅದು ನನಗೆ ಅದು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮದೇ ಆದಂಥ ಒಂದು ಫ್ರೀಡಮ್ ಬೇಕು ನನಗೆ, ಫೋಕಸ್ ಮಾಡೋಕ್ಕೂ ಆಗಲ್ಲ ಪ್ರೆಷರ್ ಜೊತೆಲಿ. ಸಿನಿಮಾಗಳಿಲ್ಲ, ಅವಕಾಶಗಳಿಲ್ಲ. ಈ ಮಧ್ಯದಲ್ಲಿ ಪ್ರಸಂಗ ಅನ್ನೋ ಸಿನಿಮಾದಲ್ಲೂ ಕೂಡ ಹೀರೋ ಆಗ್ತೀನಿ. ಅದರಲ್ಲೊಂದು ಸಾಂಗು ಮರಳಿ, ಅದು ನನ್ನ ಹಾಡು, ನಿಮ್ದೇ ಸಾಂಗ್ ಅದು, ನನ್ನ ಸಾಂಗ್ ನನಗೆ ಹಾಕ್ಬೇಕು. ಮರಳಿ ಬಾರ ದೂರಿಗೆ ಒಂದೊಂದ್ಸಲ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ, ದೇವರದೊಂದು ಇಚ್ಛೆ ಇರುತ್ತೆ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ವರದಿ ನೋಡುವ, ಪುತ್ಥಳಿ ಚಿನ್ನದಂತೆ ಕಡಿದು ನೋಡುವ ಕಬ್ಬಿಣ ಜಲ್ಲಿ ಅಂತ ಹೇಳಿದಾಗ, ನನ್ನ ಕಡಿದ್ರು, ಒರೆಸಿದ್ರು, ತಿಕ್ಕಿದ್ರು, ವಾಟುಡು, ನೀನು ರೆಡಿಯಾಗು, ಸೋಲೋದೇಗೆ ಕಲಿ, ಗಟ್ಟಿಯಾಗು ನೀನು ಅಂತ ಬಿಟ್ಟು ಗಟ್ಟಿಗೆ ನಾನು. ಅದಾದ್ಮೇಲೆ ನನಗೆ ಸಾಲು ಚಿತ್ರಗಳು. ಹೊಂಬಾಳೆಯಲ್ಲಿ ಒಂದು ಜಗ್ಗಣ್ಣವರಿಗೆ ಒಂದು ರಾಘವೇಂದ್ರ ಸ್ಟೋರ್ ಸಿನಿಮಾ ಮಾಡಬೇಕು. ಒಂದು ಪಾತ್ರನ ಬರೀತಾರೆ ನಿರ್ದೇಶಕರು, ಕೋಗಿಲೆ ಅನ್ನೋ ಪಾತ್ರ. ಆ ಪಾತ್ರಕ್ಕೆ ಕ್ಯಾಸ್ಟ್ ಯಾರು ಮಾಡ್ತಾರೆ ಗೊತ್ತಾ? ವಿಜಯ್ ಕಿರ್ಗುಂದೂರು ಮಾಡ್ತಾರೆ. ಈ ಪಾತ್ರ ನಮ್ಮ ಜಾಡೇಶ ಮಾಡಬೇಕು. ಅವ್ರಿಗೆ ಸಣ್ಣ ವಯಸ್ಸಲ್ಲಿ ನನ್ನ ಪಾತ್ರ ಫೇವರೇಟ್. ಈ ಪಾತ್ರಕ್ಕೋಸ್ಕರ ಅವರ ಊರಿನವರೇ, ನಾನು ಭಾಳ ಪ್ರೀತಿ ಪಡ್ತಾ ಇದ್ದಂಥವ್ರು, ನಾನು ತುಂಬ ಅಭಿಮಾನಿಯಾಗಿದ್ದಂಥ ರವಿಶಂಕರ್ ಅವರು, ಈ ಪಾತ್ರ ನಂಗೆ ಕೊಡಬೇಕು ಅಂತ ಅವ್ರ ಜೊತೆ ಗಲಾಟೆ. ಜಗ್ಗಣ್ಣನವರೆಗೂ ಹೋಯ್ತದು, ಮಿತ್ರನಿಗೆ ಹಾಕಿದ್ದಾರೆ, ನನಗೆ ಈ ಪಾತ್ರ ಬೇಕು. ಹೌದಾ ಅಂತ ಜಗ್ಗಣ್ಣನು ಸ್ವಲ್ಪ ಆ ಕಡೆ ಸಪೋರ್ಟ್ ಮಾಡೋರು. ಇಲ್ಲ ಮಿತ್ರನೇ ಮಾಡಬೇಕು ಅಂತ ವಿಜಯ್ ಕಿರ್ಗುಂದೂರು ಅದಕ್ಕೆ ಅವ್ರು ಹಠಕ್ಕೆ ಮಾಡಿದೆ. ಜಗ್ಗಣ್ಣ ಎಷ್ಟು ಫ್ಯಾನ್ ಆದ್ರು ಅಂತ ಹೇಳಿದ್ರೆ, ನನಗೆ ಎಷ್ಟು ನನ್ನ ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಸ್ವಂತ ಮಗನಷ್ಟು ಪ್ರೀತಿ ಕೊಡೋಕೆ ಶುರು ಮಾಡಿ, ಬಡ್ಡಿ ಮಗನ ಎಲ್ಲೋ ಇದ್ದೆ ಎಷ್ಟು ವರ್ಷ ನೀನು ಬರ್ದಿಟ್ಕೋ, ಇನ್ನೊಂದು 3 ವರ್ಷದಲ್ಲಿ 4 ವರ್ಷದಲ್ಲಿ ನೀನು ನ್ಯಾಷನಲ್ ಅವಾರ್ಡ್ ತಗೊಳ್ದಿದ್ರೆ ನೋಡು ಅಂತ. ಅದು ನಾಮಿನೇಟ್ ಆಗುತ್ತೆ, ಸೈಮಾಗಿ ಹೋಗುತ್ತೆ, ಇದಕ್ಕೆ ಹೋಗುತ್ತೆ, ಸ್ಟೇಟ್
ಆ ಪಾತ್ರ ಅಷ್ಟು ಇಷ್ಟಪಡ್ತಾರೆ. ಬಟ್ ಸಿನಿಮಾ ಕಮರ್ಷಿಯಲ್ ಆಗಿ ಹೋಗ್ದಿರೋ ಕಾರಣ ನನಗೆ ಬ್ರೇಕ್ ಸಿಕ್ಕಿದೆ. ಕರೆಕ್ಟ್. ಮತ್ತೆ ಹಾಡಿತ್ತು ಕೋಗಿಲೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಬರೀತು. ನಾನು ಸೋತಾದಂಥ ವ್ಯಕ್ತಿ ಮತ್ತೆ ಹಾಡಿತ್ತು ಕೋಗಿಲೆ ಪಾತ್ರ, ನನ್ನ ಮೂಗನ್ ಪಾತ್ರ ಹಾಡ್ದ ಮಿತ್ರ ಅಂತ. ಆದ್ಮೇಲೆ ಸಾಲು ಚಿತ್ರಗಳು ನನ್ನ ಹುಡ್ಕೊಂಡ್ಬರುತ್ತೆ. ಪುನಃ ರಿದಮ್ ನನಗೆ ವಾಪಸ್ ಸಿಗುತ್ತೆ. DS ಬ್ಯಾಕ್ಸ್ನ ದಯಾನಂದ್ನವ್ರು ಕರೆದ್ಬಿಟ್ಟು ಅವ್ರ ಜಾಗದಲ್ಲಿ ಕುವೆಂಪುರವರ ಮಂತ್ರಮಾಂಗಲ್ಯ ಕಾನ್ಸೆಪ್ಟ್ ನಾ ಹೇಳಿದ್ದೆ ಅವರಿಗೆ, ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಅವಕಾಶ ಕೊಟ್ಟು ಪುನಃ ರಿದಮ್ ಸೆಟ್ ಮಾಡ್ತೀರಾ? ಸೆಟ್ ಆಗ್ತಾ ಇದೆ, ಮುಂದಕ್ಕೆ ಹೋಗುತ್ತೆ. ಆ ರಿದಮ್ಗೆ ಈಗ ಕರಾವಳಿ ಮಹಾಬಲ ಬಲ ತುಂಬ್ತಾ ಮಜಾ ಇದೆ ಜೀವನ. ಈ ವರ್ಸ್ಟ್ ಸ್ಟೇಜ್ ಆಫ್ ಯುವರ್ ಲೈಫ್ ನಲ್ಲಿ ನೀವು ನೆನಪಿಸ್ಕೊಳ್ಳೋದಾದ್ರೆ ಯಾವುದಾದ್ರೂ ಒಂದು ದಿನ ಅಥವಾ ಒಂದು ಘಟನೆ? ಇಟ್ ವಾಸ್, ನೀವು ಹೇಳಿದ್ರಿ ಕುಶಾಲನಗರದಲ್ಲಿ ಮನೆ ಕಟ್ತಿದ್ದೆ, ಯಾಕೆ ಅಂತ ಯಾರಿಗೂ ಹೇಳಿರಲಿಲ್ಲ, ಅವ್ರನ್ನ ಅಲ್ಲಿ ಕಳಿಸಿ ಇಲ್ಲಿ ನಾನು ಮುಗಿಸ್ಬಿಡ್ಬೇಕು ಅಂತ. ಅಲ್ಲಿಯ ತನಕ ಹೋಗಿದೆ ಅಂತಂದರೆ ಅವಮಾನ ಎಷ್ಟು ಪೀಕ್ ಆಗಿರ್ಬೋದು ಅಂತ ಯಾರಿಗಾದ್ರು ಹೆಸರು ಉಲ್ಲೇಖಿಸದೆ ಆ ಥರದ್ದು ಯಾವುದಾದ್ರು ಸಿಚುವೇಶನ್ ಅಥವಾ ಕುಟುಂಬ ಸಮೇತ ಬೇಜಾರು ಮಾಡ್ಕೊಂಡಂತಹ ಪರಿಸ್ಥಿತಿ, ಏನಿದು ಅಂದರೆ ನಿಮಗೆ ನೀವು ಲಕ್ಸುರಿಯನ್ನೇ ನೋಡದೇ ಇದ್ರೆ ಪರವಾಗಿಲ್ಲ, ಅಂದ್ರೆ ನೀವು ಪೀಕ್ ನೋಡ್ಬಿಟ್ರಿ. ಯಾರಾದ್ರೂ ಬಂದು ಕೇಳಿದ್ರೆ ಮದುವೆ ಅಂತ ಕೇಳಿದ್ರೆ ತಗೋ ಅಂತ ಕೊಡ್ತಾ ಇದ್ದಂತವನು, ಯಾಕೆ ಸಾಕಷ್ಟು ಮಕ್ಕಳಿಗೆ ಎಜುಕೇಶನ್ಗೆ ದುಡ್ಡು ಕೊಡ್ತಾ ಇದ್ದಂತವನು. ಅದೇ ಮದುವೆ ಸ್ವಂತ ಮಗಳಿಗೆ ಫೀಸ್ ಕಟ್ಟೋದಕ್ಕೆ ಕಷ್ಟ ಆದಾಗ ಬಹಳ ನೋವು ಮನುಷ್ಯ. ಏನ್ ಬೇಕು ಅಂತ ಕೇಳೋಕ್ ಮುಂಚೆ ತಂದು ಕೊಡ್ತಾ ಇದ್ದವನು ಇಲ್ಲ ಅಂತ ಹೇಳೋದು ನನಗೆ ಬಹಳ ನಿರಾಶೆ ಆಯ್ತು. ಸಾಲ ಕೊಡ್ಬೇಕಾದವರಿಗೆ ಸುಳ್ಳು ಹೇಳೋದು, ಇದ್ದು ಇಲ್ಲ ಅನ್ಸ್ಕೊಳ್ಳೋದು, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಒಬ್ಬರಿಗೆ ಬರಲೇಬಾರದು. ಯಾವತ್ತೂ ಕೆಟ್ಟ ಪದರೇ ಮಾತಾಡಿದವನು ನಾನು. ಯಾವ ಹತ್ರನೂ ಆ ಮಗನೇ ಈ ಮಗನೇ ಅಂತ ಕೇಳಿಸ್ಕೊಳ್ಳುವಂತ ಇದಿದೆಯಲ್ಲ, ಯಾವತ್ತೂ ಕೋರ್ಟ್ ಗದ್ದದವರೇ ನಾನು. ಒಬ್ಬ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡು ಜಡ್ಜ್ ಹತ್ರ ಮಾತು ಕೇಳಿಸೋದು ಬಹಳ ನೋವಿನ ಸಂದರ್ಭ. ಅದೆಲ್ಲ ಮುಗಿಸಿ ಮನೆಗೆ ಬಂದಾಗ ಒಂದು ಬೆರಗು ಗಂಡಿಂದ ನೋಡ್ಕೊಂಡು ಒಬ್ಬರು ನಾನು ಕೂಡ್ತಾ ಇದ್ರು. ಏನು ಆಗಲ್ಲ ಹೇಳಕ್ಕೆ ಸತ್ಯ ಸಾಕೊಂಡ್ಬಿಡಿದ್ಲು. ಅವಳಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫೇ ಇಲ್ಲ. ನನ್ನ ಹೆಂಡತಿ ಒಂದೇ ಒಂದು ದಿನ ನನಗೆ ಹರ್ಟ್ ಆಗೋ ರೀತಿಲಿ ನಡ್ಕೊಂಡಿಲ್ಲ. ಅವ್ರಿಗೆ 2 ಮಕ್ಕಳೆಲ್ಲ 3 ಮಕ್ಕಳು ಅನ್ನೋ ರೀತಿಲಿ ನನ್ನನ್ನು ಪ್ಯಾಂಪರ್ ಮಾಡಿ. ಶಿ ನೆವರ್ ಡಿಮಾಂಡೆಡ್ ಎನಿಥಿಂಗ್. ನಾನು ಚೆನ್ನಾಗಿರ್ಬೇಕು. ದೊಡ್ಡ ಬಿಗ್ಗೆಸ್ಟ್ ಸ್ಟ್ರೆಂತ್ ನನಗೆ. ಗೊತ್ತಿದೆ ಅವರಿಗೆ ತಪ್ಪು ಮಾಡಲ್ಲ, ಅವರು ಫೋಕಸ್ ಇದ್ದಾರೆ. ಒಂದು ದೊಡ್ಡ ಖುಷಿ. ಆಮೇಲೆ ನನಗೆ ಈ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ನಾನು ಶೂಟಿಂಗ್ ಇಲ್ಲ, ಹೋಗೋದಕ್ಕೆ ರೆಸಾರ್ಟ್ ಇಲ್ಲ, ನಾವು ಸಲ್ಯೂಟ್ ಹೊಡಿತಾ ಇದ್ದಂತು, ನಾನು ಸಲ್ಯೂಟ್ ಹೊಡಿಯೋ ಸ್ಥಿತಿಯಲ್ಲಿ ಇದ್ದೀನಿ. ಆಡೋದು ಕೆಲಸ ಇಲ್ಲ, ದಿವಸ ಏನಾದರೂ ಕೆರೆದು ಉಣ್ಣು ಮಾಡ್ತಾ ಇದ್ದಂತು. ನಾನು ಏನು ಮಾಡಲಿ, 3 ವರ್ಷ ಹೊಡೆದು ನರಕ ಯಾತ್ರೆ ಅನುಭವಿಸ್ತೀನಿ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಒಳ್ಳೆ ಬಟ್ಟೆ ಹಾಕ್ತೀನಿ, ತಿರ್ತೀನಿ, ಡ್ರೈವರ್ ಇದ್ದಾರೆ, ಕಾರ್ ಇದ್ದಾರೆ, ಎಲ್ಲ ಇದ್ರೂ ಕೂಡ ಒಳಗಡೆ ನನ್ನ ನೋವು ನನಗೆ ಗೊತ್ತಿದೆ. ಡ್ರಿಂಕ್ಸು, ಹೆವಿ ಡ್ರಿಂಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಾದ್ರೆ ಡ್ರಿಂಕ್ಸ್ ಮಾಡೋಕ್ಕೆ ಸ್ವಲ್ಪ ಆರೋಗ್ಯ ಹಾಳಾಗೋಗುತ್ತೆ. ಇದ್ದಕ್ಕಿದ್ದಂಗೆ ದಪ್ಪ ಆಗ್ಬಿಡುತ್ತೆ. ಒಂದಿನ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬರೇ ಇದ್ದೀನಿ. ರಾತ್ರಿ ಬಂದು ಮಲಗಿದ್ದೀನಿ, ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೀನಿ. ಸಿವಿಯರ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಏನೋ ಮಾಡಬೇಕು ಅನ್ನೋದು. ಅಲ್ಲಿಂದ ಪುನಃ ಒಂದು ಚೇತರಿಸ್ಕೊತೀನಿ, ಚೆನ್ನಾಗಾಗ್ತೀನಿ, ಭಾಳ ಹೆಲ್ದಿ ಆಗ್ತೀನಿ, ಕೆಲಸದ ಕಡೆ ಫೋಕಸ್ ಮಾಡ್ತೀನಿ, ಚೆನ್ನಾಗಾದ ಎಲ್ಲ. ಈ ನನ್ನ 48 ಇಯರ್ಸ್ ಏಜಲ್ಲಿ ಏನೆಲ್ಲ ಕಷ್ಟಪಡಬೇಕು ಅದೆಲ್ಲವನ್ನು ಕೂಡ ಪಟ್ಟಿದ್ದೀನಿ. ಏನೆಲ್ಲ ಖುಷಿ ಪಡಬೇಕು, ಪೀಕ್ ಟು ದ ಕೋರ್ ನಾನು ಎಂಜಾಯ್ ಮಾಡಿದ್ದೀನಿ. ಸೋಲೋದು ಕಲ್ತಿದ್ದೀನಿ, ಗೆದ್ದು ಸೋತದ್ದು ಕಲ್ತಿದ್ದೀನಿ, ಸೋತಾಗ ಹೇಗೆ ಬದುಕಬೇಕು ಅಂತ ಕಲ್ತಿದ್ದೀನಿ. ಇನ್ನು ಬದುಕು ಬಹಳ ಸುಲಭ ಅಂತ ನನಗೆ ಅನಿಸುತ್ತೆ. ಎಲ್ಲ ನೋಡಾಯ್ತು, ಇನ್ಯಾವ ಕಷ್ಟ ಬರೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಈ ಥರದ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಏನು ಹೇಳ್ತೀರಿ ನೀವು? ದೇವರಿಗೆ ಒಂದು ಇಚ್ಛೆ ಇರುತ್ತೆ, ಪ್ರತಿಯೊಬ್ಬರು ಹುಟ್ಟಿಸಿದವನು ಉಲ್ಮೈಸಲ್ಲ. ನೀವು ಆಧ್ಯಾತ್ಮಿಕವಾಗಿ ದೇವರ ಕಡೆ ವಿ ಹ್ಯಾವ್ ಟು ಸರೆಂಡರ್ ಅಷ್ಟೇ.
ಜಸ್ಟ್ ವಿ ಹ್ಯಾವ್ ಟು ಸರೆಂಡರ್. ಪ್ರಾರ್ಥನೆ ಮತ್ತು ಪ್ರಯತ್ನ ಪ್ರಯತ್ನ, ಪ್ರಾರ್ಥನೆ, ಆಮೇಲೆ ಮೇಲೆ ನಂಬಿಕೆ. ಇವತ್ತು ಬದುಕಬೇಕು ನಾವು. ಕರೆಕ್ಟ್. ಟುಡೇ ಇಸ್ ಮೈ ಡೇ, ಐ ಡೋಂಟ್ ನೋ ವಾಟ್ Yes. ಇಸ್ ಟುಮಾರೋ. ಗೋ ವಿತ್ ದ ಫ್ಲೋ. ವಿತ್ ದ ಫ್ಲೋ, ಆರಾಮಾಗಿ ನಾವು ಬದುಕಬೇಕು. ಅವಮಾನಗಳು ಬಂದಾಗ ಅದನ್ನು ಸ್ವೀಕರಿಸಬೇಕು. ಬರೀ ಹೊಗಳಿಕೆನೇ ಬೇಕು ನನಗೆ, ಬರೀ ಅಪ್ರಿಷಿಯೇಷನೇ ಬೇಕು ಅಂತ. ಬಯೋ ಟೈಮ್ ಬಂದಾಗ, ಬಯಸ್ಕೊಳ್ಳೋ ಟೈಮ್ ಬಂದಾಗ ಆ ಕ್ಷಣವನ್ನು ಮರೆತು ಬಿಡಬೇಕು. ಆ ಕ್ಷಣವನ್ನು ಮರೆತು ಮುಂದಕ್ಕೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ಕೋಬೇಕು. ಒಳಗೆ ಅಂತರ್ಮುಖಿ ಆಗದೆ ಬಾಹುರ್ಮುಖಿ ಆಗುತ್ತೆ. ಶೇರ್ ಮಾಡ್ಕೋಬೇಕು. ಛೇ, ಅಂತರ್ಮುಖಿ ಆಗಿದ್ದವನು ಬಾಹ್ಮುಖಿ ಆದ್ರೆ ಅಂತರ್ಮುಖಿ ನಾವು ಒಳಗಡೆ ಕರೆಕ್ಟ್. ಛೇ, ಎಂತ ಲೈನ್. ಒಂದು ಶೇರ್ ಮಾಡಬೇಕು. ನಿಜ. ಫ್ರೆಂಡ್ ಅನ್ನು ಕರೆದು ಒಂದು ಬಿಯರ್ ಕೊಡ, ಬಾ ನನಗೆ ಏನೋ ನಿನ್ನ ಹತ್ರ ಹೇಳ್ಬೇಕು, ಬಾ ಕರೆಕ್ಟ್. ಶೇರ್ ಮಾಡಬೇಕು. ಕರೆಕ್ಟ್. ಆಗ ನಿಮ್ಮಲ್ಲಿ ಒಂದು ಚೈತನ್ಯ ಸಿಗುತ್ತೆ. ಹ್ಮ್. ಒಂದು ಕೆಟ್ಟ ಗಳಿಗೆ ಬಂದಾಗ ಆ ಗಳಿಗೆನ ಮುಂದಕ್ಕಾಗ್ತದೆ. ಕೆಟ್ಟ ಥಾಟ್ ಬಂದಾಗ ಮುಂದಕ್ಕಾಗ್ತದೆ. ಹಿಂದೆ ಯೋಚನೆ ಮಾಡಿ, ವಾಟ್ ಆರ್ ಯು, ಯಾಕೆ ಸಾಯ್ತಾ ಇದ್ದೀಯ ನೀನು, ಯಾಕೆ ಕಳ್ತಾ ಇದ್ದೀಯ, ಏನಿತ್ತು ನಿನ್ನ ಹತ್ರ? ಬೆಂಗಳೂರು ರಾಜರಾಜೇಶ್ವರಿ ನಗರ ಕೆಂಪು ಬಸ್ ಹತ್ಕೊಂಡು ಬಂದಿದ್ಯಲ್ಲ, ಸೂಟ್ಕೇಸ್ ಹಿಡ್ಕೊಂಡು, ಇಬ್ಬರು ಮಕ್ಕಳು ಹಿಡ್ಕೊಂಡು, ಏನಿತ್ತು ನಿನ್ನ ಹತ್ರ? 1,500 ರೂಪಾಯಿ ಬಾಡಿಗೆ ಕಟ್ಟಕ್ಕೆ ನಿನ್ಗೆ ಕಷ್ಟ ಆಯ್ತು ನಿನಗೆ. ಇವತ್ತು ನೀನು ಸ್ವಂತ ಮನೆ ಕಟ್ಟಿದ್ಯಾ, ಸ್ವಂತ ಮನೆ ಕಟ್ಟಿದ್ಯಾ, ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ಯಾ, ಕಾರಲ್ಲಿ ಓಡಾಡ್ತಾ ಇದೆಯಾ, ಎಷ್ಟು ಜನ ನಿನ್ನ ಪ್ರೀತಿ ಮಾಡ್ತಾರೆ. ದೇವ್ರ ಕೊಟ್ಟು ಜಾಸ್ತಿ ಆಯ್ತಾ ನಿನಗೆ? ಇನ್ನ ದುರಹಂಕಾರಕ್ಕೆ ನೀನ್ ಮಾಡ್ಕೊಂಡೆ ತಪ್ಪಲ್ವಾ? ಯಾರಾದ್ರೂ ಹೇಳಿದ್ರ ಹಿಂಗ್ ಮಾಡು, ದುಡ್ಡು ಕಳ್ಕೋ, ದುಡ್ಡು ಮಾಡು, ಅವರೆಲ್ಲ ಹೇಳಿಲ್ವಾ ರಿಲೀಸ್ ಮಾಡಬೇಡ? ಅವ್ರ ಮಾತು ಕೇಳಿದ್ಯಾ ನೀನು? ಯು ಡಿಡ್ ಮಿಸ್ಟೇಕ್, ತಪ್ಪು ಮಾಡಿದ್ಯಾ, ಅನುಭವ್ಸು. ನೀನೇ ಅನುಭವಿಸು. ದೊಡ್ಡ ಪಾಠ. ನಿಮ್ಮನ್ನ ನಾನು ನಿಮಗೆ ತುಂಬಾ ಕನೆಕ್ಟ್ ಆಗಿದ್ದು ನಾವೊಂದು ರಿಯಾಲಿಟಿ ಶೋ ಅಲ್ಲಿ ಹೌದು. ಇದ್ದಾಗ. ಆ ಶೋ ವಿನ್ನರ್ ಅದರುತ್ತೆ. ಇಲ್ಲ, ಅಲ್ಲ ಅದೇನು ಆಯ್ತು? ಅಭಿಜಿತ್. ಓಕೆ. ನಿಮ್ಮ ಭೇಟಿ ಆಗಿದ್ದು ಒಂದು ರಿಯಾಲಿಟಿ ಹೌದು. ಶೋನಲ್ಲಿ. ಅಲ್ಲಿ ತುಂಬಾ ಕನೆಕ್ಟ್ ಆಗಿದ್ದು ಯಾಕೆ ಅಂತಂದ್ರೆ ನಿಮ್ಮ ಮತ್ತು ನಿಮ್ಮ ವೈಫ್ ಜೊತೆಗಿನ ಹ್ಮ್. ಆ ಬಾಂಧವ್ಯ ಅಂದ್ರೆ ಅದು ಬೇರೆನೆ. ಅದು ನಾನು ಹೇಳ್ತಾ ಇದ್ದು, ಯೂಶಲಿ ಎಲ್ಲ ಶೂಟಿಂಗ್ ಬರ್ತಿದ್ವಿ, ನೀವು ಶೂಟಿಂಗ್ ಬರಕ್ ಮುಂಚೆ ನಮ್ಗೆ ಅಡಿಗೆ ಮಾಡ್ಕೊಂಡ್ ಬರ್ತಾ ಇದ್ರಿ. ನಿಮ್ಮಿಬ್ರದ್ದು ಅದೊಂಥರ ಬೇರೆ ಬಾಂಡಿಂಗು. ನಿಮ್ಮನ್ನ ನೋಡಿದಾಗ ಸಾಕಷ್ಟು ಜನರಿಗೆ, ಮದುವೆ ಆದವರಿಗೆ ಅಥವಾ ನನ್ನಂಥವ್ರಿಗೆ, ಮದುವೆಯಾಗಿ ಅನುಭವಿಸ್ತಾ ಇರೋರಿಗೆ, ನನ್ನ ಪ್ರಕಾರ ನಿಮ್ಮ ಕಡೆಯಿಂದ ಒಂದಿಷ್ಟು ತಿಳುವಳಿಕೆಯ ಮಾತುಗಳು ಬೇಕು ಅನ್ಸುತ್ತೆ. ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ನಾವು ನೋಡಬಾರ್ದನ್ನು ನೋಡ್ತಾ ಇದ್ದೀವಿ, ಕೇಳಬಾರ್ದನ್ನು ಕೇಳ್ತಾ ಇದ್ದೀವಿ, ಅನುಭವಿಸಬಾರ್ದನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಕಾರಣಗಳು ಏನೇನೋ ಇರ್ಬೋದು, ನಮ್ಮ ಈಗೋಗಳೋ, ನಮ್ಮ ದುರಹಂಕಾರವೋ, ಯಾರ್ದೋ ಮಿಸ್ಟೇಕೋ, ಯಾರ್ದೋ ತಪ್ಪು. ಅದರ ಆಚೆಗೆ ನಿಜವಾಗಿಯೂ ಗಂಡ ಹೆಂಡತಿ ಅಂದ್ರೆ ಯಾರು? ಇದು ನಿಜವಾಗ್ಲೂ ನಾನು ಒಂದು ಓಪನ್ ಆಗಿ ಹೇಳೋದಾದ್ರೆ, ಹೇಗಿರ್ಬೇಕು ಅಂತ ಹೇಳೋ ಅಷ್ಟು ದೊಡ್ಡವ ನಾನಲ್ಲ. ಆಮೇಲೆ ಆ ಅರ್ಹತೆಯೂ ನನಗಿಲ್ಲ. ನನಗೆ ಎಲ್ಲ ವೀಕ್ನೆಸ್ ಇರುವಂತ ಒಬ್ಬ ವ್ಯಕ್ತಿ ನಾನು. ನನ್ನನ್ನ ಸರಿ ಮಾಡ್ಕೊಂಡು ಹೋಗೋಳು ಅವಳು ಅಷ್ಟೇ. ಇವತ್ತು ನಾನು ಏನಾದರೂ ಆಗಿದ್ದೀನಿ, ನಿಂತಿದ್ದೀನಿ ಅಂತ ಹೇಳಿದ್ರೆ ಅವಳ ಸಹನೆ ಅಷ್ಟೇ. ಇವತ್ತು ನಮ್ಮ ದಾಂಪತ್ಯ 26 ವರ್ಷದ ಬಹಳ ಪ್ರೀತಿ ದಾಂಪತ್ಯ ಅಂತ ಹೇಳಿದ್ರೆ, ಅವಳ ಡಿಸಿಷನ್ಸು, ಅವಳ ಮನೆಯನ್ನು ನೋಡ್ಕೊಳ್ಳುವಂಥ ರೀತಿ, ಅವರು ಕೊಡುವಂಥ ಪ್ರೀತಿ, ಅವರ ಸಹನೆ. ನೀನು ಹೀಗೇ ಇರಬೇಕು, ನೀನು ಹಿಂಗೆ ಮಾಡಬಾರ್ದು, ನೀನು ನನ್ನನ್ನು ಸಹಿಸ್ಕೊಂಡಿದ್ದೀನಿ. ನಾನು ಅವರು ನನ್ನ ಥರನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಕರೆಕ್ಟ್. ಕಾನ್ಫ್ಲಿಕ್ಟ್ ಬರ್ತಾ ಇದೆ. ಅದು ಒಂದು ವೈರ್ ಇದ್ದಂಗೆ ನಮ್ಮ ಜೀವನ. ಒಂದು ದನ, ಒಂದು ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತೆ. ಅದರಿಂದ ಕರೆಂಟ್ ಹೊಡುತ್ತೆ ಅಷ್ಟೇ. ನಾನು ಮೈನಸ್, ಅವರು ಪ್ಲಸ್ಸೇ. ಪವರ್ ಇದೆ. ಅವ್ರು ಯಾವತ್ತೂ ಮೈನಸ್ ಆಗಿ ಟ್ರೈ ಮಾಡಲಿಲ್ಲ, ನಾನು ಯಾವಾಗೂ ಪ್ಲಸ್ ಆಗಕ್ಕೆ ಟ್ರೈ ಮಾಡಲಿಲ್ಲ. ದಿಸ್ ಇಸ್ ನನ್ನ ಜೀವನದ ದೊಡ್ಡ ಒಂದು ಖುಷಿ. ನಾವು ಮಾತುಗಳನ್ನಾಗಲಿ ಜಗಳಗಳನ್ನಾಗಲಿ ಕ್ಯಾರಿ ಮಾಡಲ್ಲ. ಮ್ಯಾಕ್ಸಿಮಮ್ 1 hour, ಮ್ಯಾಕ್ಸಿಮಮ್ 2 hours ಸಹಜವಾಗಿ ಬರುತ್ತೆ. ಸೀಕ್ರೆಟ್ಗಳು ಯಾವುದು ನಮ್ಮ ಹತ್ರ ಇಲ್ವೇ ಇಲ್ಲ. ವಿ ಆರ್ ವೆರಿ ಫ್ರೆಂಡ್ಲಿ, ಮೋರ್ ದನ್ ಹಸ್ಬೆಂಡ್ ಆ್ಯಂಡ್ ವೈಫ್. ವಿ ಆರ್ ಲೈಕ್ ಫ್ರೆಂಡ್ಸ್ ಅಂದ್ರೆ ಈಗ ನಿಮ್ಮಲ್ಲಿರೋ ವೀಕ್ನೆಸ್ ಬಂದ ತಕ್ಷಣ ನಿಮ್ಮನ್ನು ಬಿಟ್ಕೊಡ್ತೀವಿ ನಾವು. ಕರೆಕ್ಟ್. ಅವಳು ಹೆಂಡತಿಯಾಗೋ ಗೆಳತಿ ಕೂಡ ಹಾಗೆ. ಹಾಗಾಗಿ ನನ್ನ ಪ್ಲಸ್ಸು ಬೇಕು ಅವರಿಗೆ, ನನ್ನ ಮೈನಸ್ಸು ಬೇಕು. ಅವರ ಪ್ರೀತಿನೇ ನನ್ನ ಇಲ್ಲಿವರೆಗೆ ಉಳಿಸ್ಕೊಂಬಂದಿದ್ದು. ವೆರಿ ಹ್ಯಾಪಿ, ಭಾಳ ಖುಷಿಯಾಗಿರ್ತೀವಿ. ಅವಳಂತೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನನಗೆ
ಕಲ್ಪನೆನೂ ಮಾಡೋದಕ್ಕೆ ಅಷ್ಟು ಪ್ರೀತಿ ಮಾಡ್ತಾರೆ. ಅವ್ಳ ಲೈಫಲ್ಲಿ ಹಾರ್ಟ್ ಬೀಟ್ ಎಲ್ರಿಗೂ ಡಬ್ ಡಬ್ ನೋಡ್ಕೊಂಡ್ರೆ ಅವಳಿಗೆ ಕೆಂಡ ಕೆಂಡ ಅಂತ ನೋಡ್ಕೊಳ್ತಾರೆ. ಕೇಂಡ ಇಲ್ಲ, ಭಗವಂತ ಸಾಕಷ್ಟು ಏರುಪೇರುಗಳ ಮಧ್ಯ ಬದುಕಿಗೆ ನಿಜವಾಗ್ಲೂ ಸಾಕಷ್ಟು ಜನರಿಗೆ ಮಾದರಿಯಾಗಿ ನಿರ್ಧಾರಗಳನ್ನು ಮಾಡಿದ್ರೂ ಸಹಿತ ಅದಕ್ಕೆ ಅವಕಾಶ ಕೊಡದೇನೆ ನಿಮ್ಮ ಕುಟುಂಬದ ಶಕ್ತಿ ಇರ್ಬೋದು, ನಿಮ್ಮ ಹಠ, ಅದ್ರ ಮುಂದೆ ಇನ್ನೇನು ಇಲ್ಲ, ಅದು ಇಲ್ಲಿ ತನಕ ತಗೊಂಡು ನಿಲ್ಸಿದೆ. ಇವತ್ತು ಮಹಾಬಲನಾಗಿ ತುಂಬಾ ಬಲವಂತನಾಗಿ ಇಲ್ಲಿ ತನಕ ನಿಂತಿದ್ದೀರಿ. ಭಗವಂತ ಇನ್ನಷ್ಟು ಶಕ್ತಿಯ ನಿಮ್ಗೆ ಕೊಡ್ಲಿ, ಇನ್ನಷ್ಟು ಒಳ್ಳೇದಾಗ್ಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಇದಾಗಿತ್ತು ಮಿತ್ರ ಅವ್ರ ಜೊತೆಗಿನ ಮಾತುಕತೆ. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ. ಇದು ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.